ಚಿನ್ನಯ್ಯನ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆ ದಾಖಲಿಸಲು ಮ್ಯಾಜಿಸ್ಟ್ರೇಟ್ ಮೀನಾಮೇಷ ಎಣಿಸ್ತಾ ಇದೆ. ಮ್ಯಾಜಿಸ್ಟ್ರೇಟ್ ನಡೆಗೆ ಆಶ್ಚರ್ಯ ವ್ಯಕ್ತಪಡಿಸಿದ ಹೈಕೋರ್ಟ್. ಯಾಕೆ ಅವರು ಹೇಳಿಕೆ ದಾಖಲಿಸಿಕೊಳ್ಳುತ್ತಿಲ್ಲ ಎಂದು ಹೈಕೋರ್ಟ್ ಪ್ರಶ್ನೆ. ಚಿನ್ನಯ್ಯನ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಮೀನಾಮೇಷ ಎಣಿಸ್ತಿರೋದು ಯಾಕೆ? ಚಿನ್ನಯ್ಯನ ಹೇಳಿಕೆ ದಾಖಲಿಸಲು ಮ್ಯಾಜಿಸ್ಟ್ರೇಟ್ ನಡೆಗೆ ಆಶ್ಚರ್ಯ ವ್ಯಕ್ತಪಡಿಸಿದ ಹೈಕೋರ್ಟ್. ಏಕೆ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುತ್ತಿಲ್ಲ? ಅವರ ಹೇಳಿಕೆ ಯಾಕೆ ದಾಖಲಿಸಿಕೊಳ್ತಾ ಇಲ್ಲ? ಬೆಳ್ತಂಗಡಿ ಕೋರ್ಟಿಗೆ ಇಂದು ಹೇಳಿಕೆ ನೀಡಲು ಬಂದಿದ್ದ ಚಿನ್ನಯ್ಯ, ಇಂದು ಆರೋಪಿ ಚಿನ್ನಯ್ಯನ ಹೇಳಿಕೆ ದಾಖಲಿಸಿಲ್ವಾ ಮ್ಯಾಜಿಸ್ಟ್ರೇಟ್? ಚಿನ್ನಯ್ಯ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್. ಇವತ್ತು ಸಲ್ಲಿಸಿದ್ದ ಇಬ್ಬರು ಅರ್ಜಿದಾರರ ವಿಚಾರವಾಗಿ ವಿಚಾರಣೆ ನಡೀತಿರಬೇಕಾದ್ರೆ ಸಾಂದರ್ಭಿಕವಾಗಿ ಈ ವಿಚಾರವು ಪ್ರಸ್ತಾಪ ಆಗಿದೆ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಚಿನ್ನಯ್ಯನ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಯಾಕೆ ವಿಳಂಬಿಸ್ತಾ ಇದೆ, ಜೊತೆಗೆ ಮೀನಾಮೇಷ ಎಣಿಸ್ತಾ ಇದೆ ಯಾಕೆ? ಇಂದು ಆರೋಪಿ ಚಿನ್ನಯ್ಯನ ಹೇಳಿಕೆ ದಾಖಲಿಸಿಲ್ವಾ, ಇವತ್ತು ದಾಖಲು ಮಾಡಿಲ್ವಾ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ದಾಖಲು ಮಾಡಲಿಲ್ವಾ ಅಂತ ಹೇಳಿ ಸಾಂದರ್ಭಿಕ ಪ್ರಶ್ನೆ ಬಂತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಿರಬೇಕಾದ್ರೆ. ಚಿನ್ನಯ್ಯ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಇದು ಒಂತರಹದ ಹೊಸ ತಿರುವಿದು. ಬೆಳ್ತಂಗಡಿ ಕೋರ್ಟಿಗೆ ಇಂದು ಹೇಳಿಕೆ ನೀಡಲು ಬಂದಿದ್ದಂತಹ ಚಿನ್ನಯ್ಯ, ಇಂದು ಆರೋಪಿ ಚಿನ್ನಯ್ಯನ ಹೇಳಿಕೆ ದಾಖಲಿಸಿಲ್ವಾ ಮ್ಯಾಜಿಸ್ಟ್ರೇಟ್? ಚಿನ್ನಯ್ಯ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಿದ್ದ. ಇವತ್ತು ಹೈಕೋರ್ಟ್ನಲ್ಲಿ 2 ದೂರುದಾರರ ಅರ್ಜಿ ವಿಚಾರಣೆ ಇತ್ತು. ಆ ಸಂದರ್ಭದಲ್ಲಿ ಚಿನ್ನಯ್ಯನ ಸ್ಟೇಟ್ಮೆಂಟ್ ಇವತ್ತು ಹಾಜರಾಗಿದ್ನಲ್ಲ ನ್ಯಾಯಾಲಯಕ್ಕೆ, ಆತನ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿದೆಯಾ ಮ್ಯಾಜಿಸ್ಟ್ರೇಟ್ ಕೋರ್ಟು? ಇವತ್ತು ಮಾಡಲಿಲ್ವಾ? ಒಂದು ಆಶ್ಚರ್ಯವಾಗಿ ಪ್ರಶ್ನೆಯನ್ನು ಮಾಡಿದೆ. ಚಿನ್ನಯ್ಯನ ಸ್ಟೇಟ್ಮೆಂಟ್ ಅನ್ನು ಯಾಕೆ ದಾಖಲು ಮಾಡ್ತಾ ಇಲ್ಲ? ಕೆಳ ನ್ಯಾಯಾಲಯಕ್ಕೆ ಮೇಲಿನ ನ್ಯಾಯಾಲಯ ಸ್ವಾಭಾವಿಕವಾಗಿ ಕೇಳಿದೆ ಅದನ್ನು. ಯಾಕೆ, ಏನು ಸಮಸ್ಯೆ, ಅದರಲ್ಲಿ ಏನು ಲೋಪಗಳಿದ್ದಾವೆ? ಚಿನ್ನಯ್ಯನ ಮೌಖಿಕ ಸ್ಟೇಟ್ಮೆಂಟು, ಲಿಖಿತ ಸ್ಟೇಟ್ಮೆಂಟು ದಾಖಲು ಯಾಕೆ ಆಗ್ತಾ ಇಲ್ಲ ಅಂಥೇಳಿ ಹೈಕೋರ್ಟ್ ಕೆಳ ನ್ಯಾಯಾಲಯವನ್ನು ತರಾಟೆಗೆ ತೆಗೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.